ನ್ಯೂಸ್ 42 ಕನ್ನಡ. ಸಮ್ಮೇಳನ ಮುಗಿದು ಇದು ಸಮ್ಮೇಳನ ಅಧ್ಯಕ್ಷ ಮಂಡ್ಯದಲ್ಲಿದ್ದಾಗಲೇ ಮಂಡ್ಯದಿಂದ ಪರಾರಿಯಾದಂಥವರು ಈವರೆಗೂ ಮಂಡ್ಯದ ಜನಕ್ಕೆ ಸಮ್ಮೇಳನ ಯಶಸ್ವಿ ಮಾಡೋದು ಕೃತಜ್ಞತೆ ಹೇಳಿ ಬರಲಿಲ್ಲ. ಸಮ್ಮೇಳನಕ್ಕೆ ದುಡಿದಂಥವ್ರನ್ನ 2 ದಿನಕ್ಕೆ ಜಿಲ್ಲಾ ಸಂಚಾಲಕರು ವೀರ ಶಿವಲಿಂಗ ರಾದಿಯಾಗಿ ಅವರ ಜೊತೆ ದುಡಿದಂತೆ ಎಲ್ಲ ಪದಾಧಿಕಾರಿಗಳನ್ನ ವಜಾ ಮಾಡಿದ್ದಾರೆ. ಇಷ್ಟು ದುರಹಂಕಾರದ ಪರಮಾವಧಿಯ ಇಂಥ ರಾಜ್ಯಾಧ್ಯಕ್ಷರನ್ನ ಯಾರು ನೋಡಿಲ್ಲ. ಯಾರು ಪ್ರಶ್ನೆ ಮಾಡ್ತಾರೆ ಅವ್ರ ವಿರುದ್ಧ ಅದೆಲ್ಲ ಸಿರ್ಸಿನಲ್ಲಿ ಕೇಸ್ ಹಾಕೊಡೋದು. ಈಗ ನನ್ನ ಮೇಲೆ ಕೇಸ್ ಹಾಕಿದ್ರೆ ನಾನು ಸಿರ್ಸಿಗೋ ಕೇಸ್ ನಡ್ಸಕ್ಕಾಯ್ತದ? ಈ ಜೋಶಿಯ ಸರ್ವಾಧಿಕಾರಿ ಧೋರಣೆಯನ್ನ ಮಟ್ಟ ಹಾಕಬೇಕು. ಜೋಶಿ ತೊಲಗಿಸಿ ಕನ್ನಡ ಸಾಹಿತ್ಯ ಪರಿಷತ್ ಉಳಿಸಿ ಅಂತ. ಒಟ್ಟಾರೆ ಮಂಡ್ಯ ಜಿಲ್ಲೆ ಜನತೆಗೆ ಒಂದು ರೀತಿಯಲ್ಲಿ ಮೋಸ ಮಾಡಿದ್ದಾರೆ ನಮಗೆ ಅನ್ನುವಂಥದ್ದು. ಮೊದಲನೇದಾಗಿ ಅವರು ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತೇಳಿ ಮಂಡ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಅದರ ಸೃಷ್ಟಿ ಮಾಡಿದವರೇ ಅವರು ಅದು ಅಂತಕ್ಕಂಥದ್ದು. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಮಾಡಬೇಕು ಅಂತ ಬಂದ ದಿನದಿಂದಲೂ ಒಂದಲ್ಲ ಒಂದು ಅವಾಂತರಗಳನ್ನ ಸೃಷ್ಟಿ ಮಾಡಿದ್ರು. ಸ್ವಾಮಿ ಅವರು ಮುಂದೆ ಇಟ್ಟಿದ್ದಾರೆ. ಸಮ್ಮೇಳನ ಮುಗಿದು ಇದು ಸಮ್ಮೇಳನ ಅಧ್ಯಕ್ಷ ಮಂಡ್ಯದಲ್ಲಿದ್ದಾಗಲೇ ಮಂಡ್ಯದಿಂದ ಪರಾರಿಯಾದಂಥವರು ಈವರೆಗೂ ಮಂಡ್ಯದ ಜನಕ್ಕೆ ಸಮ್ಮೇಳನ ಯಶಸ್ವಿ ಮಾಡೋದು ಕೃತಜ್ಞತೆ ಹೇಳಲಿಕ್ಕೆ ಬರಲಿಲ್ಲ. ಅದ್ರ ಬದಲು ಸಮ್ಮೇಳನಕ್ಕೆ ದುಡಿದಂಥವ್ರನ್ನ 2 ದಿನಕ್ಕೆ ಜಿಲ್ಲಾ ಸಂಚಾಲಕರು ವೀರ ಶಿವಲಿಂಗ ರಾದಿಯಾಗಿ ಅವರ ಜೊತೆ ದುಡಿದಂತೆ ಎಲ್ಲ ಪದಾಧಿಕಾರಿಗಳನ್ನ ವಜಾ ಮಾಡಿದ್ರು. ಯಾವುದೇ ನೋಟಿಸ್ಗಳು ನೀಡಿದೆ, ಕಾರಣ ನೀಡಿದೆ. ಅದು ಕೋರ್ಟ್ಗೆ ಹೋಗಿದ್ದೀವಿ, ಕೋರ್ಟ್ ಸ್ಟೇ ಕೊಟ್ಟಿದ್ದಾರೆ, ಅದು ಕೋರ್ಟಲ್ಲೇ ನಿಂತಿದೆ. ಇನ್ನೂ ಮುಖ್ಯವಾಗಿ ನಮ್ಮ ಜಿಲ್ಲಾ ಏನು ಕನ್ನಡ ಸಾಹಿತ್ಯ ಸಮ್ಮೇಳನ ಸ್ವಾಗತ ಸಮಿತಿ ಅವರಿಗೆ ಜಿಲ್ಲಾ ರಾಜ್ಯ ಪರಿಷತ್ನ ಸಮಿತಿಗೆ 2.5 ಕೋಟಿ ಹಣ ಕೊಟ್ಟಿದ್ದಾರೆ. ಸಮ್ಮೇಳನದಲ್ಲಿ ಅವ್ರದೇ ಆದಂಥ ಖರ್ಚು ವೆಚ್ಚಗಳು ಬೇಕು ಅಂತೇಳಿ ವೇದಿಕೆಯಲ್ಲಿ ಉಪನ್ಯಾಸ ಇರ್ಬೋದು, ಸನ್ಮಾನಕ್ಕೆ ಇರ್ಬೋದು, ಈ ಥರದಕ್ಕೆಲ್ಲ ಆ 2.5 ಕೋಟಿ ರೂಪಾಯಿಗೆ ಈಗಾಗಲೇ 30 ಕೋಟಿ ಹಣದಲ್ಲಿ 29 ಕೋಟಿಗೆ ಜಿಲ್ಲಾಧಿಕಾರಿಗಳು ಉಸ್ತುವಾರಿ ಸಚಿವರು ಲೆಕ್ಕ ಕೊಟ್ಟಿದ್ರು. ಆಗಲೇ ಕೊಟ್ಟು ಸಭೆ ಮಾಡಿದ್ರು, ಒಂದು ಕೃತಜ್ಞತೆ ಸಭೆನೂ ಆಯಿತು. ಆದರೆ ರಾಜ್ಯಾಧ್ಯಕ್ಷರು ಇದುವರೆಗೂ ಕೊಟ್ಟಂಥ 2.5 ಕೋಟಿ ಹಣಕ್ಕೆ ಲೆಕ್ಕ ಕೊಟ್ಟಿಲ್ಲ. ಇವತ್ತಿಗೂ ಕೂಡ ದಾಷ್ಟತೆಯ ಉತ್ತರ 6 ತಿಂಗಳು ಸಮಯ ಇದೆ ನಮಗೆ ಲೆಕ್ಕ ಕೊಡಲಿಕ್ಕೆ ಕೊಡ್ತೀವಿ ಅಂತ ಇದೊಂದು. ಮತ್ತೆ ಅವ್ರ ತಪ್ಪುಗಳು ಎಲ್ಲೆಲ್ಲಿ ಆಗಿದ್ದಾವೆ ಅಂತೇಳಿ ಪತ್ರಿಕೆ ಮಾಧ್ಯಮದ ಮೂಲಕ ನಾವು ಹೇಳಿದ್ರೆ ನಮ್ಮ ಮೇಲೇ ಕೂಡ ಇವತ್ತು ಕೇಸ್ ಹಾಕಿದ್ದಾರೆ. ನನಗೆ ಜೀವ ಬೆದರಿಕೆ ಇದೆ, ನನಗೆ ಗನ್ಮ್ಯಾನ್ ಕೊಡಿ ಅಂತೇಳಿ ಕೋರ್ಟ್ ಮೊರೆ ಹೋಗಿದ್ರು. ಯಾವ ರೀತಿ ಜೀವ ಬೆದರಿಕೆ ಇದೆ ಅಂತೇಳಿ ಈ ಥರ ಪ್ರೆಸ್ ಮೀಟ್ ಮಾಡಿದ್ದೀವಲ್ಲ, ಇವರಿಂದ ನಮ್ಗೆ ಜೀವ ಬೆದರಿಕೆ ಇದೆ ಅಂತ ಕೊಟ್ಟಿದ್ದಾರೆ. ಕೊಟ್ಟು ನಮ್ಗಳು ಯಾರು ಅಜೀವ ಸದಸ್ಯರಾಗಿದ್ದಾರೆ ಅವ್ರಗಳ ಸದಸ್ಯತ್ವವನ್ನು ಪ್ರಶ್ನೆ ಮಾಡಿದಂಥ ಪದಾಧಿಕಾರಿಗಳ ಅಜೀವ ಸದಸ್ಯತ್ವವನ್ನೇ ತೆಗೆದಕ್ಕೆ ಈ ಒಂದು ತಿದ್ದುಪಡಿ ಮಾಡಿಕೊಳ್ಳಲಿಕ್ಕೆ ಹೊರಟಿದ್ರು. ಕಳೆದ ತಿಂಗಳ 27ನೇ ತಾರೀಕು ಸಂಡೂರಿನಲ್ಲಿ, ಬಳ್ಳಾರಿ ಜಿಲ್ಲೆ ಸಂಡೂರಿನಲ್ಲಿ ರಾಜ್ಯ ಅಂದರೆ ಅಖಿಲ ಕನ್ನಡ ಸಾಹಿತ್ಯ ಪರಿಷತ್ನ ಸರ್ವ ಸದಸ್ಯರ ಸಭೆ ಮಾಡಲಿಕ್ಕೆ ಗುಪ್ತವಾಗಿ ಹೊರಟಿದ್ರು. ಅದು ಎಲ್ರಿಗೂ ಗೊತ್ತಾಗಿ ಅದೊಂದು ಸಭೆ ಮಾಡಿ ಆ ಸಭೆಯ ನಿರ್ಣಯವನ್ನು ನಾವು ಕಳಿಸೋದ್ರಿಂದ ಅಲ್ಲಿ ಬಿರು ಬಿಸಿಲಿದೆ, ಇಲ್ಲಿ ಬರ್ತಕ್ಕಂಥ ಹಿರಿಯರಿಗೆ ಅದು ತೊಂದರೆ ಆಗ್ಬೋದು ಅಂತೇಳಿ ಅದನ್ನು ಮುಂದೂಡಿದರು. ಕಡೆಗಳಿಗೆನಲ್ಲಿ ಈ ಮತ್ತೆ ನಿನ್ನೆ ರಾಜ್ಯ ಕಾರ್ಯಕಾರಿ ಸಮಿತಿ ಮಂಡಳಿನಲ್ಲಿ ಈ ಮುಂದಿನ ತಿಂಗಳು 29ಕ್ಕೆ ಅದೇ ಸ್ಥಳದಲ್ಲಿ ನಿಗದಿ ಮಾಡಿದ್ದಾರೆ. ಅದೊಂದು ಕಡೆ. ಏನಂತ ಹೇಳಿದ್ರೆ ಎಷ್ಟು ದುರಹಂಕಾರದ ಪರಮಾವಧಿಯ ಇಂಥ ರಾಜ್ಯಾಧ್ಯಕ್ಷರನ್ನ ಯಾರೂ ನೋಡಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ ಅನ್ನೋದು ನೆಲ, ಜಲ, ಭಾಷೆ, ಸಂಸ್ಕೃತಿಗೆ ಪೂರಕವಾಗಿ ಕೆಲಸ ಮಾಡಲಿ, ಅದು ಅಭಿವೃದ್ಧಿ ಕೆಲಸ ಮಾಡಲಿ. ಇವರು ಅಧಿಕಾರಕ್ಕೆ ಬಂದ ಮೇಲೆ ಒಂದು ನೆಲ, ಜಲ ಉಳಿಸ್ತಕ್ಕಂಥ ಒಂದು ಹೋರಾಟವನ್ನು ಅಥವಾ ಒಂದು ವಿಚಾರ ಸಂಕಿರಣವನ್ನು, ಒಂದು ರಾಜ್ಯ ಮಟ್ಟದ ಸಭೆಗಳನ್ನು ಮಾಡಿಲ್ಲ. ಅದು ನೀವು 3 ವರ್ಷದ ಸಾಧನೆ ತೆಗೆದು ನೋಡಿದ್ರೆ ಗೊತ್ತಾಗ್ತದೆ. ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಯಾರು ಪ್ರಶ್ನೆ ಮಾಡ್ತಾರೆ ಅವ್ರ ವಿರುದ್ಧ ಅದೆಲ್ಲ ಸಿರ್ಸಿನಲ್ಲಿ ಕೇಸ್ ಹಾಕ್ಬಿಡೋದು. ಈಗ ನನ್ನ ಮೇಲೆ ಕೇಸ್ ಹಾಕಿದ್ರೆ ನಾನು ಸಿರ್ಸಿಗೋ ಕೇಸ್ ನಡ್ಸೋಕ್ಕಾಯ್ತದ? ಈ ಥರ ಎಲ್ಲರೂ ಕೂಡ ಇವತ್ತು ಪ್ರಗತಿಪರರು, ಹೋರಾಟಗಾರರು ಎಲ್ಲರೂ
ಎಲ್ಲರೂ ಸೇರಿ ಇವತ್ತು ಈ ಜೋಶಿಯ ಸರ್ವಾಧಿಕಾರಿ ಧೋರಣೆಯನ್ನ ಮಟ್ಟ ಹಾಕಬೇಕು, ಜೋಶಿ ತೊಲಗಿಸಿ ಕನ್ನಡ ಸಾಹಿತ್ಯ ಪರಿಷತ್ ಉಳಿಸಿ ಅಂತಕ್ಕಂಥ ಅಭಿಯಾನವನ್ನ ರಾಜ್ಯದಾದ್ಯಂತ ಶುರು ಮಾಡಬೇಕು ಅಂತೇಳಿ ಈ ಸಂಬಂಧ ಮತ್ತೆ ನನಗೆ ಸಚಿವ ಸಂಪುಟದ ಸ್ಥಾನಮಾನ ಇದೆ, ಮತ್ತೆ ಅದನ್ನ ನನ್ನ ಜೊತೆ ನಿಂತಿದ್ದಂಥವ್ರಿಗೆ 14 ಜನರಿಗೆ ಠೇವಣಿ ಕಳೆದಿದ್ದೀನಿ ನಾನು. ಈ ದಾಷ್ಟತೆ ಉತ್ತರವನ್ನು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಸಚಿವ ಸ್ಥಾನಮಾನ ವಾಪಸ್ ತಗೋಬೇಕು ಅಂದಾಗ ಮಾನ್ಯ ಸಿದ್ದರಾಮಯ್ಯನವರು ನಾವು ಕೊಟ್ಟಿಲ್ಲ, ಹಿಂದೆ ಸರ್ಕಾರ ಕೊಟ್ಟಿತ್ತು, ನಾವು ವಾಪಸ್ ತಗೊಂಡಿದ್ವಿ, ಅವನು ಅಷ್ಟೇ ಹಾಕೊಂಡು ಹೋಗ್ತಾ ಇದ್ದಾನೆ ಲೈಬ್ರರಿಯಲ್ಲಿ ಅಂತನೂ ಮಾತು ಕೂಡ ಹೇಳಿದ್ರು. ಏನು ನಡೀತಾ ಇದೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅನ್ನೋದೆಲ್ಲ ಅವ್ರ ಗಮನಕ್ಕೆ ತಂದಿದ್ದೀವಿ. ಜೊತೆಗೆ ಇಲ್ಲಿ ನೋಡಿ ನಿಮ್ಗೆ ಕೊಟ್ಟಿದ್ದೀವಿ, ಎಷ್ಟು ಮಟ್ಟಿಗೆ ಆತನು ಯಾವ ಅಧ್ಯಕ್ಷರು ಕೂಡ ವೇತನ ತಗೊಂಡಿಲ್ಲ. ಆ ಆಡಿಟ್ ಕಾಪಿ ಇದೆ, ಆ ಕಾಪಿನಲ್ಲಿ ನಮೂದು ಮಾಡಿದ್ದಾನೆ ಇಷ್ಟಿಷ್ಟು ಹಣನ ಪಡ್ಕೊಂಡಿದ್ದೀವಿ ಅಂತ. ಮತ್ತೆ ಅವನ ಮೇಲೆ ಅನೇಕ ಕೇಸ್ಗಳಿದ್ದಾವೆ. ಆ ಕೇಸ್ ಆಡೋದಕ್ಕೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಣವನ್ನ ಬಳಕೆ ಮಾಡ್ತಾ ಇದ್ದಾನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಸ್ಗಳಾಡೋದಕ್ಕೂ ಸಾಹಿತ್ಯ ಪರಿಷತ್ ಹಣ, ಜೋಶಿ ವಿರುದ್ಧ ಇರ್ತಕ್ಕಂಥ ವೈಯಕ್ತಿಕ ಕೇಸ್ಗಳಾಡೋದಕ್ಕೂ ಸಾಹಿತ್ಯ ಪರಿಷತ್ ಹಣವನ್ನ ಬಳಸ್ತಾ ಇದ್ದಾನೆ. ಇದೆಲ್ಲದಕ್ಕೂ ಮುಂದುವರೆದು ಇವತ್ತು ಪ್ರಶ್ನೆ ಮಾಡ್ತಕ್ಕಂಥದ್ದ, ಮತ್ತು ಯಾರು ಅವರ ವಿರುದ್ಧ ಮಾತಾಡ್ತಾರೆ ಅವರ ಬಾಯಿ ಮುಚ್ಚಿಸ್ತಕ್ಕಂಥ ನಮ್ಮ ಸ್ವಾಮಣ್ಣ ಅವ್ರು ಹೇಳಿದ ರೀತಿ 31 ಜನ ಅವನ ರೀತಿಯೇ ಜನರಿಂದ ಆಯ್ಕೆಯಾದ ಜಿಲ್ಲಾಧ್ಯಕ್ಷರಿದ್ದಾರೆ. ಕಾರ್ಯಕಾರಿ ಸಮಿತಿ, ರಾಜ್ಯ ಕಾರ್ಯಕಾರಿ ಸಮಿತಿ, ಅದು ಒಂದು 5 ಜನೋ 10 ಜನೋ ಸಂಘ ಸಂಸ್ಥೆ ಪ್ರತಿನಿಧಿಗಳು, ಗಡಿನಾಡಿನ ಪ್ರತಿನಿಧಿಗಳು, ಪರಿಶಿಷ್ಟ ವರ್ಗದ ಪ್ರತಿನಿಧಿಗಳು, ನೌಕರರ ಸಂಘದ ಪ್ರತಿನಿಧಿ, ಈ ಥರ ಒಂದು 8 ಜನನ ನಾಮಿನೇಟ್ ಮಾಡ್ಕೊಳ್ಳೋದು ವಾಡಿಕೆ. ಆದರೆ ಈ ಪುರುಷ 35 ಜನರನ್ನ ನಾಮಿನೇಟ್ ಮಾಡ್ಕೊಂಡಿದ್ದಾನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಏನು ಹಿರಿಮೆ ಇದೆ, ಅದು ಗರಿಮೆ ಇದೆ, ಅದನ್ನು ಅಳಿಸ್ತಕ್ಕಂಥ, ಅದಕ್ಕೆ ಅಪಮಾನ ಮಾಡ್ತಕ್ಕಂಥ, ಕನ್ನಡ ಸಾಹಿತ್ಯ ಪರಿಷತ್ಗೆ ಕಪ್ಪು ಚುಕ್ಕೆ ತರ್ತಕ್ಕಂಥ ವ್ಯಕ್ತಿತ್ವವನ್ನು ಉಳ್ಳಂಥ ವ್ಯಕ್ತಿ. ಆತನ ನಡೆನುಡಿಗಳಿಂದ ಅರ್ಥ ಆಗಿದೆ ನಮಗೆ. ಆತನ ಹೆಚ್ಚು ಕಾಲ ಉಳಿಸಬಾರ್ದು. ಸರ್ಕಾರ ಈ ಕೂಡಲೇ ಆತನ ಅಮಾನತ್ ಮಾಡಿ ಆಗಿರ್ತಕ್ಕಂಥ ಎಲ್ಲ ದುಂದು ವೆಚ್ಚವನ್ನು ಒಳಪಡಿಸಬೇಕು ಅಂತೇಳಿ ಜೋಶಿ ಇಳಿಸಿ ಕನ್ನಡ ಸಾಹಿತ್ಯ ಪರಿಷತ್ ಉಳಿಸಿ ಅನ್ನೋ ಅಭಿಯಾನಕ್ಕೆ ತಮ್ಮನ್ನೆಲ್ಲ ಮತ್ತೊಮ್ಮೆ ಆಹ್ವಾನ ಮಾಡ್ತಾ ಇದ್ದೇವೆ. ಈಗಾಗಲೇ ತಮಗೆ ಮಾಧ್ಯಮದ ಮೂಲಕ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಗು ಹೋಗುಗಳ ಬಗ್ಗೆ, ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗ್ತಾ ಇದೆ ಸಾಹಿತ್ಯ ಪರಿಷತ್ನಲ್ಲಿ ಅಂತಕ್ಕಂಥ ವಿಚಾರ ಬಗ್ಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಆದರೂ ಕೂಡ ನಾನು ಇದಕ್ಕೆ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಲೇಬೇಕಾದ ಸಂದರ್ಭ ಬಂದಿದೆ, ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೇನೆ ಅಂತಕ್ಕಂಥದ್ದು. ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆದಂಥ ಮಹೇಶ್ ಜೋಶಿ ಅವರು ಮಂಡ್ಯದಲ್ಲಿ ನಡೆದಂಥ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಜನತೆಗೆ, ಮಂಡ್ಯ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಿಗೆ, ಒಟ್ಟಾರೆ ಮಂಡ್ಯ ಜಿಲ್ಲೆಯ ಜನತೆಗೆ ಒಂದು ರೀತಿಯಲ್ಲಿ ಮೋಸ ಮಾಡಿದ್ದಾರೆ ನಮಗೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಅಲ್ಲಿಂದ ಆ ಒಂದು ಅವರನ್ನು ಮತ್ತು ಮಂಡ್ಯ ಜಿಲ್ಲೆಯ ಜನರ ನಡುವೆ ಒಂಥರ ಗೊಂದಲ ಸೃಷ್ಟಿಯಾಯಿತು ಅಂತಕ್ಕಂಥದ್ದು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಪ್ರಾರಂಭದಲ್ಲಿ ಹೇಳಬೇಕು ಅನ್ನೋದಾದರೆ, ಈಗಾಗಲೇ 110 ವರ್ಷಗಳನ್ನು ಕಂಡಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ ಇತಿಹಾಸದಲ್ಲಿ ಇಲ್ಲಿವರೆಗೆ ಇಂಥ ಒಬ್ಬರು ಅಧ್ಯಕ್ಷ ಇಲ್ಲಿವರೆಗೆ ಯಾರೂ ಕೂಡ ಅಲ್ಲಿ ಬಂದಿರಲಿಲ್ಲ ಅನ್ನುವಂಥದ್ದು, ಅಥವಾ ಈ ರೀತಿ ಯಾರೂ ಕೂಡ ನಡ್ಕೊಂಡಿಲ್ಲ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮೊದಲನೇದಾಗಿ ಅವರು ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತೇಳಿ ಮಂಡ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಗೊಂದಲ ಸೃಷ್ಟಿ ಮಾಡಿದವರೇ ಅವರು ಅದು ಅಂತಕ್ಕಂಥದ್ದು. ನಾನು ಇಲ್ಲಿ 2 ಭಾಗ ಮಾಡ್ಕೊಂಡು ಹೇಳಿ ಕೊಡ್ತೀನಿ. ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಆದಂಥ ವ್ಯತ್ಯಾಸಗಳಿರ್ಬೋದು, ಆ ನಂತರ ಸಾಹಿತ್ಯ ಪರಿಷತ್ತಲ್ಲಿ ಏನೆಲ್ಲ ತಿದ್ದುಪಡಿ ಮತ್ತೊಂದು ಆಗ್ತಾ ಇದೆ ಅನ್ನೋ ವಿಚಾರವನ್ನು ಹೇಳ್ತೀನಿ. ಈಗ ಸಾಹಿತ್ಯ ಸಮ್ಮೇಳನ ವಿಚಾರಕ್ಕೆ ಬಂದರೆ, ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದವರೇ ಅವರು. ಇಲ್ಲಿವರೆಗೆ ಅಧ್ಯಕ್ಷ ಆದಂಥ ಎಲ್ಲರೂ ಕೂಡ ಏನು ಮಾಡ್ತಿದ್ರು, ಯಾವ್ಯಾವ ಸಾಹಿತ್ಯ ಸಮ್ಮೇಳನಗಳು ನಡೆಸಬೇಕು ಅಂತೇಳಿ ಸಾರ್ವಜನಿಕರ ಅಭಿಪ್ರಾಯ ಕೊಡ್ತಾರೆ, ಅದೆಲ್ಲ ಒಂದು ಕಡೆ ಇಟ್ಕೊಂಡು ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿಟ್ಟು ಸಾಧ್ಯವಾದರೆ ಮತದಾನ, ಇಲ್ಲಾಂದರೆ ಅವಿರೋಧವಾಗಿ ಆಯ್ಕೆ ಮಾಡುವಂಥ ಪದ್ಧತಿ ಇತ್ತು. ಯಾವುದನ್ನು ಕೂಡ ಹೊರಗಡೆ ಹೇಳ್ತಿರ್ಲಿಲ್ಲ ಅವರು. ಆದರೆ ಇವರು ಮೊದಲಿಗೆ ಏನು ಮಾಡಿದ್ರು ಅಂದರೆ, ಇಂಥ ಹೆಸರುಗಳೆಲ್ಲ ಬಂದಿವೆ ನಮಗೆ ಅಂತಕ್ಕಂಥದ್ದನ್ನು ಸಾರ್ವಜನಿಕರಿಗೆ ಬಿಟ್ಟು ಅಂತಕ್ಕಂಥದ್ದು. ಯಾವಾಗ ಸಾರ್ವಜನಿಕರ ಬಿಟ್ಟು ಅದು ಬೇರೆ ಬೇರೆ ಥರ ಹೋಯ್ತು ಅನ್ನೋ, ಅದು ಬರೀ ಸಾಹಿತ್ಯಗಳೇ ಆಗಿದ್ರೆ ಬೇರೆ ಥರ ಆಯ್ತಿತ್ತೇನೋ. ಆದರೆ ಇವರು ರಾಜಕಾರಣಿಗಳ ಹೆಸರುಗಳನ್ನು ಬಿಟ್ಟರು, ಬೇರೆ ಬೇರೆ ಹೆಸರುಗಳೆಲ್ಲವನ್ನು ಬಿಡ್ತಾ ಬಂದರು ಅಂತಕ್ಕಂಥದ್ದು ಗೊಂದಲ ಸೃಷ್ಟಿ ಆಯಿತು. ಜೊತೆಗೆ ಇನ್ನೂ ಮುಂದುವರೆದು ಏನು ಮಾಡಿದ್ರಪ್ಪ ಅಂದರೆ, ಸಾಹಿತಿನೇ ಆಗಬೇಕು ಅಂತ ಏನು ಇಲ್ಲ ಅನ್ನುವಂಥದ್ದು ಬಯಲಾದಲ್ಲಿ ಇದೆ ಅಂತ ಹೇಳಿದ್ರು. ಅಲ್ಲಿಗೇನಾಯಿತು,
ಇಲ್ಲಿವರೆಗೆ ನಡೆದ ಎಲ್ಲ ಸಾಹಿತ್ಯ ಸಮ್ಮೇಳನಗಳು ಸಾಹಿತಿಗಳೇ ಅಂತ ಸಮ್ಮೇಳನಾಧ್ಯಕ್ಷರಾಗಿರ್ತಕ್ಕಂಥದ್ದು. ಸಾಹಿತಿ ಆಗಬೇಕು ಅಂತ ಇಲ್ಲಿಲ್ಲ ಬೈಲಾದಲ್ಲಿ ಅಂತ ಇವರೇ ಬಿಡಿಸ್ಕೊಟ್ಟ ಮೇಲೆ ಅವಾಗೇನಾಯಿತು, ಗೊಂದಲ ಪ್ರಾರಂಭ ಆಯಿತು ಅಂತ ಈ ರೀತಿ ಗೊಂದಲವನ್ನು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಇದೆಲ್ಲ ಮುಗಿದ ಮೇಲೆ ಕೂಡ ಏನಾಯಿತು, ಆ ಸಾಹಿತಿಗಳು ಮತ್ತೊಬ್ಬರು ಅವರವ್ರ ಅಭಿಪ್ರಾಯವನ್ನು ಸಾಹಿತ್ಯ ಸಮ್ಮೇಳನಾಧ್ಯಕ್ಷ ಯಾರಾಗಬೇಕು ಅಂತ ಅವರವ್ರ ಅಭಿಪ್ರಾಯವನ್ನು ಹೇಳ್ತಾ ಬಂದರು. ಮಂಡ್ಯದಲ್ಲಿ ಏನೀಗ ಸ್ಮರಣ ಸಂಚಿಕೆ ಸಮಿತಿ ಮಾಡಿದ್ದಾರೆ, ಸಂಪಾದಕರು ಮಾಡಿದ್ದಾರೆ, ಡಾಕ್ಟರ್ ರಾಮಕೃಷ್ಣ, ಡಾಕ್ಟರ್ ಬೋರೇಗೌಡ ಚಿಕ್ಕಮರಳ್ಳಿ ಅಂತೇಳಿ ಅವರ ಅಭಿಪ್ರಾಯವನ್ನು ತಿಳಿಸಿದ್ರು. ಅವರ ಅಭಿಪ್ರಾಯವನ್ನು ತಿಳಿಸಿದ್ರಲ್ಲ ಅದು ಕೇಳಿ ಅವ್ರನ್ನ ಕಿತ್ತಾಕಿ ಏನು ಅಂತ ನಮ್ಮ ಏನು ಆ ಕಾಲಕ್ಕೆ ಸಂಚಾಲಕಿ ನಮ್ಮ ಮೀರಾ ಶಿರೇನವ್ರು ಏನು ಮಾಡಿದ್ರು, ಅವ್ರಿಗೆ ಪ್ರೆಸ್ ಮೀಟ್ ಮಾಡಿ ಅವ್ರ ಕಿತ್ತಾಕಬೇಕು ಅನ್ನುವಂಥದ್ದು ಮಾಡಿದ್ರು. ಅವತ್ತಿನ ಈಚೆಗೆ ಏನಾಯಿತು, ಮೇಡಮ್ನವರು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು, ಅವ್ರು ಸಂಪಾದಕ ಮಾಡಲಿದೆ, ಜವಾಬ್ದಾರಿ ಕೊಟ್ಟಿದೆ, ಅವ್ರು ಕಿತ್ತಾಕೋದು ಬೇಡ ಸಾರ್ ಅಂತ ಎಷ್ಟು ಹೇಳಿದ್ರು ಕೂಡ ಕಿತ್ತಾಕಬೇಕು, ಇದನ್ನು ನಿನ್ನೆ ಕಿತ್ತಾಕ್ತೀನಿ ಅನ್ನೋ ಭಾವನೆ ಅವತ್ತಿಂದ ಪ್ರಾರಂಭ ಆಯಿತು ಅಂತಕ್ಕಂಥದ್ದು. ಇದನ್ನ ಪ್ರತಿಭಟಿಸಲೇಬೇಕು, ಇದರ ಅನ್ಯಾಯ ಇದಾಗ್ತಾ ಇದೆ, ಸಾಹಿತ್ಯ ಪರಿಷತ್ತು ಬೇರೆ ಕಡೆ ಹೋಗ್ತಾ ಇದೆ, ಇದೆಲ್ಲೋ ಒಂದು ಕಡೆಗೆ ಒಂದು ರೀತಿಲಿ ಬೇರೆ ಏಕ ವ್ಯಕ್ತಿ ಕಡೆಗೆ ಸಾಗ್ತಾ ಇದೆ, ಏನೆಲ್ಲ ಈ ಥರ ಆಗಿ ವ್ಯತ್ಯಾಸ ಆಗ್ತಿರೋದ್ರಿಂದ ಇದಕ್ಕೊಂದು ಅಂತಿಮ ಆಡಲೇಬೇಕು ಅನ್ನೋ ದೃಷ್ಟಿಯಿಂದ ರಾಜ್ಯದ 4 ವಿಭಾಗಗಳಲ್ಲಿ 4 ಸಮಾವೇಶಗಳನ್ನು ಮಾಡಿ ಜಾಗೃತಿ ಮಾಡಿ ಇದು ಮಾಡಬೇಕು ಅನ್ನುವಂಥದ್ದು. ಇದಕ್ಕೆ ಮೊದಲು ಈಗಾಗಲೇ ಏನು ಮಾಡಿದ್ವಿ, ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಾಗಿದೆ, ಈ ರೀತಿ ನಡವಳಿಕೆ ಆಗಿದೆ, ಈ ರೀತಿ ಆಗಿದೆ, ಇಂತಿಂಥ ವ್ಯತ್ಯಾಸಗಳಾಗಿದೆ, ಹಣಕಾಸು ವ್ಯತ್ಯಾಸ ಆಗಿದೆ ಅಂತಕ್ಕಂಥ ಕೊಟ್ಟಾಗಿದೆ, ಮಂತ್ರಿಗಳು ಕೊಟ್ಟಾಗಿದೆ, ಕನ್ನಡ ಸಂಸ್ಕೃತಿ ಇಲಾಖೆ ಕೊಟ್ಟಾಗಿದೆ, ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿಗಳಿಗೂ ಕೊಟ್ಟಾಗಿದೆ. ಅವರು ಅಂಥದ್ದು ಎಲ್ಲ ಪರಿಶೀಲನೆ ಮಾಡ್ತಾವ್ರೆ. ನಾವು ಅದಕ್ಕೋಸ್ಕರ ನಾವು ಸಾಹಿತ್ಯ ಪರಿಷತ್ತನ್ನು ಉಳಿಸಿ ಈ ಏನು ಈಗ ಇದ್ದಾರೆ ಇವರು ಅಧ್ಯಕ್ಷರು ಅವರು ಅಮಾನತುಗೊಳಿಸಿ, ಅವೆಲ್ಲ ಸರಿ ಇದೆ ಅಂದರೆ ಬೇಕಾದ್ರೆ ಆಗಲಿ, ಅದು ಬೇರೆ ವಿಚಾರ. ಸದ್ಯಕ್ಕೆ ಅಮಾನತುಗೊಳಿಸೋದು ನ್ಯಾಯಾಂಗ ತನಿಖೆ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ವಿ. ಈ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಮೊಟ್ಟ ಮೊದಲ ಒಂದು ಸಮಾವೇಶ, ಮೈಸೂರು ಸಮಾವೇಶ ಅಂದರೆ ಬೆಂಗಳೂರು, ರಾಮನಗರ, ಮಂಡ್ಯ, ಹಾಸನ, ಚಾಮರಾಜನಗರ, ಮೈಸೂರು ಈ ಎಲ್ಲರೂ ಸೇರಿ ಒಂದು ಸಮಾವೇಶವನ್ನು 17ನೇ ತಾರೀಕು ಮಂಡ್ಯದ ಕಲಾಮಂದಿರದಲ್ಲಿ ಮಾಡ್ತಾ ಇದ್ದ ಸಮಾವೇಶ. ನ್ಯೂಸ್ 42 ಕನ್ನಡ.